ಗೇಮ್ ಅಂದಮೇಲೆ ಸೋಲು ಗೆಲುವು ಕಾಮನ್. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಏನ್ ರಿಸಲ್ಟ್ ಬೇಕಾದ್ರೂ ಬರಬಹುದು. ಹಾಗೆ ಎಫರ್ಟ್ ಜೊತೆ ಲಕ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯ ಟೀಮ್ ಇಂಡಿಯಾ T20 ಟೀಮ್ನಲ್ಲಿ ಅದೊಬ್ಬ ಆಟಗಾರ ಅದೃಷ್ಟವಂತ ಆಗ್ಬಿಟ್ಟಿದ್ದಾರೆ. ಆತ ಮೈದಾನಕ್ಕಿಳಿದಿರುವಂತ ಕೊನೆಯ 37 ಪಂದ್ಯಗಳಲ್ಲಿ ಭಾರತ ಸೋತೇ ಇಲ್ಲ. ಅಷ್ಟಕ್ಕೂ ಯಾರು ಆ ಪ್ಲೇಯರ್, ಹೇಗಿದೆ ಅವರ ಜರ್ನಿ, ಭಾರತ ತಂಡದಲ್ಲಿ ಲಕ್ಕಿಯೆಸ್ಟ್ ಪ್ಲೇಯರ್ ಆಗಿದ್ದು ಹೇಗೆ, ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ T20 ಸರಣಿಯಲ್ಲಿರುವಂತಹ ಭಾರತ ಇವತ್ತು 2ನೇ ಪಂದ್ಯಕ್ಕೆ ರೆಡಿಯಾಗಿದೆ. ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದಾಗಿರೋದ್ರಿಂದ ಈ ಪಂದ್ಯ ಗೆಲ್ಲೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸರಣಿಯಲ್ಲಿ ಲೀಡ್ ಪಡೆಯೋದ್ರ ಜೊತೆಗೆ ಮುಂದಿನ ಪಂದ್ಯಗಳಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ಸೊ ಎರಡೂ ತಂಡಗಳು ಕೂಡ 2ನೇ ಪಂದ್ಯದಲ್ಲಿ ಗೆಲುವಿನ ಲೆಕ್ಕಾಚಾರದಲ್ಲಿ ಅಖಾಡಕ್ಕಿಳಿತಾರೆ. ಇನ್ನು ಭಾರತ ಪರ ಕಣಕ್ಕಿಳಿಯುವಂತ ಆಲ್ರೌಂಡರ್ ಶಿವಮ್ ದುಬೆ ಮೇಲೆ ಈಗ ಎಲ್ಲರ ಕಣ್ಣಿದೆ. ಯಾಕಂದ್ರೆ ಇದೇ ದುಬೆ ಭಾರತ ಪರ ಕಣಕ್ಕಿಳಿದಿರುವಂತ T20 ಪಂದ್ಯಗಳಲ್ಲಿ ಸತತವಾಗಿ ಭಾರತ ಗೆದ್ದು ಬೀಗಿದೆ. ಹಾಗೆ ಅವರ ಗೆಲುವಿನಲ್ಲಿ ವಿಶ್ವ ದಾಖಲೆ ಬರೆದಿದೆ. ದುಬೆ ಆಡಿದ 37 ಪಂದ್ಯಗಳಲ್ಲಿ ಭಾರತ ಸೋತೇ ಇಲ್ಲ. ನಿಜ ಕೇಳಿದ್ರೇನೆ ಅಚ್ಚರಿ ಅನ್ಸುತ್ತೆ, ಬಟ್ ಇದೇ ರಿಯಾಲಿಟಿ. ಶಿವಮ್ ದುಬೆ ಗ್ರೌಂಡ್ ನಲ್ಲಿ ಒಬ್ಬ ಆಟಗಾರನಾಗಿ ಸದ್ದು ಮಾಡಿದ್ದಕ್ಕಿಂತ ಇಡೀ ಪಂದ್ಯದ ರಿಸಲ್ಟ್ ಮೂಲಕ ಸದ್ದು ಮಾಡ್ತಿದ್ದಾರೆ. ಶಿವಮ್ ದುಬೆ ಪ್ಲೇಯಿಂಗ್ 11 ಭಾಗವಾಗಿದ್ದಾಗಲೆಲ್ಲ ಭಾರತ ತನ್ನ ಕೊನೆಯ 37 T20 ಪಂದ್ಯಗಳನ್ನ ಗೆದ್ದಿದೆ. ಆಕ್ಚುಲಿ ದುಬೆ ಡೆಬ್ಯೂ ಮ್ಯಾಚ್ ಅಲ್ಲಿ ಭಾರತ ಸೋತಿದೆ. 2019 ನವೆಂಬರ್ 3ರಂದು ಬಾಂಗ್ಲಾದೇಶದ ವಿರುದ್ಧ ದುಬೆ T20 ಫಾರ್ಮೆಟ್ಗೆ ಪದಾರ್ಪಣೆ ಮಾಡಿದ್ರು. ಆದ್ರೆ ಅವತ್ತಿನ ಪಂದ್ಯವನ್ನ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಭಾರತ ಸೋತಿತ್ತು. ಆದ್ರೆ ಆ ನಂತರ ಡಿಸೆಂಬರ್ 2019ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ 3ನೇ T20 ನಿಂದ ದುಬೆ ವಿಕ್ಟರಿ ಜರ್ನಿ ಸ್ಟಾರ್ಟ್ ಆಗಿ 2025ರವರೆಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಕಳೆದ ಏಷ್ಯಾ ಕಪ್ನಲ್ಲಿ ಶಿವಮ್ ದುಬೆ ಭಾರತ ತಂಡದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಭಾರತ ಆಡಿದಂತ 7 ಪಂದ್ಯಗಳಲ್ಲಿ 6ರಲ್ಲಿ ಆಡಿದ ದುಬೆ ಒಂದು ಮ್ಯಾಚ್ ಅಲ್ಲಿ ವಿಶ್ರಾಂತಿಯನ್ನ ಪಡೆದಿದ್ರು. ಹೀಗಿದ್ರು ಕೂಡ ಭಾರತ ಎಲ್ಲಾ ಪಂದ್ಯಗಳನ್ನ ಗೆದ್ದು ಚಾಂಪಿಯನ್ ಪಟ್ಟಕ್ಕೆ ಏರಿತ್ತು. ಈ ಮೂಲಕ ಮೆನ್ ಇನ್ ಬ್ಲೂ ತಂಡಕ್ಕೆ ಒಂಥರ ಅದೃಷ್ಟವಂತ ಆಗ್ಬಿಟ್ಟಿದ್ದಾರೆ. ದುಬೆ ತಂಡದಲ್ಲಿ ಇರೋದ್ಕಿಂತ ಪ್ಲೇಯಿಂಗ್ 11 ನಲ್ಲಿ ಇದ್ದಾಗಷ್ಟೇ ಭಾರತ ಎಲ್ಲಾ ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಇನ್ನು ಭಾರತ ತನ್ನ ಕೊನೆಯ 37 T20 ಪಂದ್ಯಗಳಲ್ಲಿ ದುಬೆ ಆಡಿದಾಗಲೆಲ್ಲ ಸೋತೇ ಇಲ್ಲ. ಡಿಸೆಂಬರ್ 2019ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ 3ನೇ T20 ಇಂದ ಈ ಲಕ್ ಜರ್ನಿ ಶುರುವಾಗಿತ್ತು. ಅಲ್ಲಿಂದ ಹಿಡಿದು 2025ರ ಏಷ್ಯಾ ಕಪ್ ವರೆಗೂ ಕೂಡ ಅದೇ ಚಾರ್ಮ್ ಕಂಟಿನ್ಯೂ ಆಗಿದೆ. ದುಬೆ ಆಡಿರುವಂತ 37 T20 ಪಂದ್ಯಗಳಲ್ಲಿ ಭಾರತ 34 ಪಂದ್ಯಗಳನ್ನ ಗೆದ್ದಿದೆ. ಒಂದು ಪಂದ್ಯ ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ. ಹಾಗೆ ಇತ್ತೀಚೆಗೆ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ T20 ಮ್ಯಾಚ್ ಸೇರಿ ಟೋಟಲ್ ಆಗಿ 2 ಪಂದ್ಯಗಳು ರದ್ದಾಗಿವೆ ಮಳೆ ಕಾರಣದಿಂದಾಗಿ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ದುಬೆ ಆಡಿರುವಂತ ಪಂದ್ಯಗಳ ಪೈಕಿ 4 ಪಂದ್ಯಗಳು ಟೈನಲ್ಲಿ ಕೊನೆಗೊಂಡಿದ್ವು. ಈ 4 ಪಂದ್ಯಗಳಲ್ಲೂ ಕೂಡ ಸೂಪರ್ ಓವರ್ ಅನ್ನು ಆಡಿಸಲಾಗಿತ್ತು. 4 ಪಂದ್ಯಗಳನ್ನು ಕೂಡ ಭಾರತವೇ ಗೆದ್ದು ಬೀಗಿದೆ. 37 ಪಂದ್ಯಗಳ ಅಜೇಯ ಸರಣಿ, T20 ವಿಶ್ವ ದಾಖಲೆ. ಸದ್ಯ ಇದೇ ವಿನ್ನಿಂಗ್ ಜರ್ನಿಯಿಂದಾಗಿಯೇ ಶಿವಮ್ ದುಬೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಭಾರತದ ಆಲ್ರೌಂಡರ್ ಆಗಿರುವಂತಹ ಶಿವಮ್ ದುಬೆ ಅವರ ಅಜೇಯ ಓಟಕ್ಕೆ ಯಾವುದೇ ಆಟಗಾರ ಕೂಡ ಸರಿಸಾಟಿಯಾಗೋಕೆ ಸಾಧ್ಯನೇ ಇಲ್ಲ. ದುಬೆ ಬಿಟ್ರೆ ಅತ್ಯುತ್ತಮ ಅಜೇಯ ಗೆಲುವಿನ ಓಟದಲ್ಲಿ ಉಗಾಂಡಾದ ಫ್ಯಾಸ್ಕರ್ ಮುರುಂಗಿ ಇದ್ದು 26 ಪಂದ್ಯಗಳನ್ನ ಸತತವಾಗಿ ಗೆದ್ದುಕೊಂಡಿದ್ದಾರೆ. ಇನ್ನು ಭಾರತದ ಮತ್ತೊಬ್ಬ ಸ್ಟಾರ್ ಆಟಗಾರ ಜಸ್ಪ್ರೀತ್ ಬುಮ್ರಾ ಪ್ರಸ್ತುತ 23 ಪಂದ್ಯಗಳ ಗೆಲುವಿನ ಹಾದಿಯಲ್ಲಿದ್ದಾರೆ. ಅಂದ್ರೆ ಬುಮ್ರಾ ಆಡಿದಂತ ಕಳೆದ 23 T20 ಫಾರ್ಮೆಟ್ಗಳಲ್ಲಿ ಸೋಲನ್ನ ಕಂಡಿಲ್ಲ. ಇದನ್ನ ಬಿಟ್ರೆ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಹೇಡನ್, ಬ್ರಾಡ್ ಹಾಗ್, ಗ್ಲೆನ್ ಮೆಕ್ರಾತ್ ಹಾಗೆ ರಿಕಿ ಪಾಂಟಿಂಗ್ ಅವರು ಕೂಡ ಏಕದಿನ ಪಂದ್ಯಗಳಲ್ಲಿ 20 ಪಂದ್ಯಗಳ ಗೆಲುವಿನ ಸರಣಿಯನ್ನ ಹೊಂದಿದ್ರು. ಇನ್ನು ಟೆಸ್ಟ್ ಫಾರ್ಮೆಟ್ ನಲ್ಲಿ ಆಸ್ಟ್ರೇಲಿಯಾದ ಮೆಕ್ರಾತ್, ಜಸ್ಟಿನ್ ಲ್ಯಾಂಗರ್, ಮೈಕೆಲ್ ಸ್ಲೇಟರ್ ಹಾಗೆ ಮಾರ್ಕ್ ಅವರದ್ದಾಗಿತ್ತು. ನಂತರ ಇದನ್ನ ಮ್ಯಾಥ್ಯೂ ಹೇಡನ್, ರಿಕಿ ಪಾಂಟಿಂಗ್, ಆಡಮ್ ಗಿಲ್ಕ್ರಿಸ್ಟ್, ಮೈಕೆಲ್ ಹಸ್ಸಿ ಹಾಗೆ ಬ್ರೆಟ್ ಲೀ ಬ್ರೇಕ್ ಮಾಡಿದ್ರು. ಇನ್ನು ಟೀಮ್ ಇಂಡಿಯಾ ಪರ 30 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿರುವಂತಹ ದುಬೆ ಅಂದ್ರೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 581 ರನ್ಗಳನ್ನ ಕಲೆ ಹಾಕಿದ್ದಾರೆ. 63 ರನ್ ಗಳಿಸಿ ಅಜೇಯರಾಗಿ ಉಳಿದಿರೋದೇ ಅವರ ವೈಯಕ್ತಿಕ ಹೈಯೆಸ್ಟ್ ಸ್ಕೋರ್ ಆಗಿದೆ. ಇನ್ನು ಬೌಲಿಂಗ್ ನಲ್ಲಿ 18 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಆಕ್ಚುಲಿ ನಾವಿಲ್ಲಿ ಶಿವಮ್ ದುಬೆ ಬಗ್ಗೆ ನೀಡ್ತಾ ಇರುವಂತಹ ಇನ್ಫಾರ್ಮೇಶನ್ ಓನ್ಲಿ T20 ಫಾರ್ಮೆಟ್ಗೆ ಸಂಬಂಧಪಟ್ಟಿದ್ದು. IPL ನಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡಿದ್ದಾರೆ. ಇಲ್ಲಿ IPL ಬಗ್ಗೆ ಮಾತನಾಡಿಲ್ಲ. ಒಟ್ಟಿನಲ್ಲಿ ದುಬೆ ಇದ್ದಾಗ ಟೀಮ್ ಇಂಡಿಯಾ ಅಂತೂ ಸಕ್ಸಸ್ ಜರ್ನಿ ಕಂಟಿನ್ಯೂ ಆಗ್ತಾನೆ ಇದೆ. ಅಕ್ಟೋಬರ್ 29ರಿಂದ ಆಸ್ಟ್ರೇಲಿಯಾ ವಿರುದ್ಧದ T20 ಸರಣಿಯಲ್ಲಿ ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಮ್ಯಾಚ್ ಕ್ಯಾನ್ಸಲ್ ಆಗಿರಬಹುದು, ಬಟ್ ಸೋತಿಲ್ಲ.
ದುಬೆ ಈ ಲಕ್ಕಿ ಚಾರ್ಮ್ ಹೀಗೆ ಕಂಟಿನ್ಯೂ ಆಗಲಿ, ಆಸಿ ಸರಣಿಯನ್ನ ಭಾರತ ಗೆದ್ದು ಬೀಗ್ಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.